ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಪರಾರಿಗೆ ಕೇಂದ್ರ ಕಾರಣ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಣ್ಣ ಸಿದ್ದರಾಮಣ್ಣ ಹಾಸನ ಏರ್ಪೋರ್ಟ್ನಿಂದ ಪ್ರಜ್ವಲ್ಗೆ ಹೋಗೋದಕ್ಕೆ ಬಿಟ್ಟಿದ್ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಸನ ಪೊಲೀಸರು ಡಿಸಿ ಏನ್ ಮಾಡ್ತಾ ಇದ್ರು? ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೆಳಗಿಳಿಲಿ, ಈ ರೀತಿಯಾದಂತಹ ಅಪೇಕ್ಷೆಗಳನ್ನೆಲ್ಲ ಇಟ್ಕೊಂಡು ಮಾತಾಡಿದ್ದಾರೆ. 24 ಗಂಟೆಗಳಲ್ಲಿ ಪ್ರಜ್ವಲ್ನ ನಾವು ಕಸ್ಟಡಿಗೆ ತೆಗೆದುಕೊಳ್ತೀವಿ, ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಕೆಳಗಿಳಿದ ತಕ್ಷಣ ಅಂತ ಹೇಳಿದ್ದಾರೆ. ಪ್ರಜ್ವಲ್ ನಮ್ಮ MP ಆಗೋದಕ್ಕೆ ಇನ್ನೂ 1 ತಿಂಗಳು ಟೈಮ್ ಇದೆ. ತಾಂತ್ರಿಕವಾಗಿ ಟೆಕ್ನಿಕಲಿ ಸ್ಪೀಕಿಂಗ್ ಪ್ರಜ್ವಲ್ ಈಗಲೂ ಕೂಡ ಕಾಂಗ್ರೆಸ್ನ MP ನೇ. JDS ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾಗ MP ಆಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಏನು ಹೇಳ್ತಾರೋ ಅದರಲ್ಲಿ ಸತ್ಯಾಂಶ ಇರಲ್ಲ. ಅಮಿತ್ ಶಾ ಅವರಂತ ರಾಷ್ಟ್ರದ ಗೃಹ ಮಂತ್ರಿಗಳಾಗಿರುವಂಥವ್ರು, ನಾವೆಲ್ಲರೂ ಒಂದು ಮೇರು ನೇತೃತ್ವವನ್ನ ಅವ್ರ ಬಗ್ಗೆ ಮಾತಾಡೋವಂಥ ನೈತಿಕತೆ ಏನಿದೆ ನಿನಗೆ? ನೀನು ಮೊದಲೇ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್, ಎಲ್ಲ ಡೈವರ್ಟ್ ಮಾಡೋದು, ಸುಳ್ಳು ಹೇಳೋದು. ಅದರಿಂದ ನನಗೇನೋ ಅನಿಸ್ತತೆ DK ಶಿವಕುಮಾರ್ ಏನು ಅಮಿತ್ ಶಾ ಅವ್ರ ಬಗ್ಗೆ ಹೇಳಿದ್ದಾರೆ, ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಕೊಡಬೇಕಾಗಿದ್ದಿಲ್ಲ ಅಂತ ನನಗನ್ನಿಸ್ತದೆ. ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಸುಳ್ಳಾದು. ಅಮಿತ್ ಶಾ ಅವರು ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಸುಳ್ಳಾಗಿದೆ.